ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ. ಆದರೂ ಕೂಡ ಪೊಲೀಸರ ಇದೆಂತಹ ದೌರ್ಜನ್ಯ. ನೀರು ಸರಬರಾಜು ಗಲಾಟೆ. ಈ ಗಲಾಟೆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಕೇಸ್. ಮಂಡ್ಯ ಮಳವಳ್ಳಿಯ ತಳಗವಾಡಿ ಗ್ರಾಮದಲ್ಲಿ ಈ ಘಟನೆ. ನೀರಿನ ಬಿಸ್ನೆಸ್ ಮಾಡ್ತಾ ಇದ್ದ ನಾಗರಾಜು, ಯೋಗೇಶ್ ಕಡಿಮೆ ಬೆಲೆಗೆ ವಾಟರ್ ಸಪ್ಲೈ ಮಾಡ್ತಾ ಇದ್ರು. ಇಬ್ಬರ ಮಧ್ಯೆ ವೈಮನಸ್ಸು ಶುರುವಾಗಿದೆ. ಹಾಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯೋಗೇಶ್. ಸಹೋದರಿ ಮೂಲಕ ನಾಗರಾಜ್ ವಿರುದ್ಧ ಸುಳ್ಳು ದೂರು ದಾಖಲಿಸಿದ್ದಾರೆ. ಪೊಲೀಸರು ವೈದ್ಯರ ಪ್ರಭಾವವನ್ನು ಬಳಸಿ ಜಾಮೀನು ಸಿಗದೆ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡಿದ್ದಾರಂತೆ. ಸುಳ್ಳು ಮೆಡಿಕಲ್ ರಿಪೋರ್ಟ್ ಅನ್ನ ಸೃಷ್ಟಿ ಮಾಡಿ ಹೈಕೋರ್ಟ್ಗೆ ಇದನ್ನ ಸಲ್ಲಿಸಿದ್ದಾರೆ. ಸಹೋದರಿ ಮೂಲಕ ನಾಗರಾಜ್ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಡಿಸಿದ್ದಾರೆ ಯೋಗೇಶ್. ಅಷ್ಟೇ ಅಲ್ಲ, ಅವರಿಗೆ ಬೇಲ್ ಸಿಗಬಾರದು ಆ ರೀತಿಯಾಗಿ ಪ್ಲಾನ್ ಕೂಡ ಮಾಡಿದ್ದಾರಂತೆ. ನೀರು ಸರಬರಾಜು ಗಲಾಟೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ. ಮಂಡ್ಯ ಮಳವಳ್ಳಿಯ ತಳಗವಾದಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಹೈಕೋರ್ಟ್ ಕೊಟ್ಟಂತಹ ಆದೇಶ ಅದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗಿದೆ. ಸುಳ್ಳು ದೂರು, ನಕಲಿ ಗಾಯ ಇದರ ಪ್ರಮಾಣ ಪತ್ರವನ್ನ ಸೃಷ್ಟಿ ಮಾಡಿ ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನ. ನಾಗರಾಜು ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಠಾಣೆಗೆ ಆದೇಶ ಪ್ರತಿಯನ್ನ ನಾಗರಾಜು ಕುಟುಂಬಸ್ಥರು ಸಲ್ಲಿಸಿದ್ದಾರೆ. ಆದರೆ ಸುಪ್ರೀಂ ಆದೇಶವನ್ನೂ ಕೂಡ ಲೆಕ್ಕಿಸದೆ ನಾಗರಾಜು ಬಂಧನಕ್ಕೆ ಯತ್ನಗಳು ನಡೀತಾ ಇದೆ. ಯೋಗೇಶ್ ಒತ್ತಡಕ್ಕೆ ಮಣಿದು ಪೊಲೀಸರು ಮಾಡ್ತಾ ಇರುವಂತಹ ದೌರ್ಜನ್ಯ ಇದು ಅಂತ ನಾಗರಾಜ್ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಸುಪ್ರೀಂ ಆದೇಶವನ್ನ ಉಲ್ಲಂಘಿಸಿ ಪೊಲೀಸರು ಬಂಧನಕ್ಕೆ ಮುಂದಾಗಿದ್ದಾರೆ. ಸುಪ್ರೀಂ ಆದೇಶ ಉಲ್ಲಂಘಿಸಿದ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅಂತಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಮಂಡ್ಯ ಎಸ್ಪಿಗೆ ನಾಗರಾಜು ಕುಟುಂಬಸ್ಥರು ಈ ಕುರಿತಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ನಾವೇನು ಬದುಕಬೇಕು ಅಂದ್ಬಿಟ್ಟು ನಾವು ಒಂದು ಟ್ಯಾಂಕರ್ ತಗೊಂಡಿದ್ದೀವಿ, ನೀರು ಸಪ್ಲೈ ವಾಟರ್ ಸಪ್ಲೈ ತಂದಿದ್ದ. ಆದರೂ ಅವರು ಜಾಸ್ತಿ ದುಡ್ಡು ಕೊಡ್ತಿದ್ದೆ, ನಾವು ಕಮ್ಮಿ ದುಡ್ಡು ಕೊಡ್ತಿದ್ದೆ. ನಾವು ದೌರ್ಜನ್ಯ ಮಾಡ್ಕೊಂಡು ನನ್ನ 2-3 ಮೈ ಹಿಂಗೆ ಹೊಡಿಬೇಡ ಕಣೋ ನೀನು ಸಾರ್ವಜನಿಕ ಏನು ಹೆಲ್ಪ್ ಮಾಡ್ತೀಯ ಅಂತ ಅವನು ಇದು ಮಾಡ್ದ ಯೋಗೇಶು. ನಾನು ಅದು ಕೇಳಿದೆ, ನಾನು ನನ್ನ ಗಾಡಿನ ಹೊಡಿತಿದ್ದೀನಿ, ನಾನು ಓನ್ ಬಂಡವಾಳ ಹೊಡಿತಿದ್ದೀನಿ, ನೀನು ಎಷ್ಟು ಕಾರ್ ಹೊಡ್ಕಪ್ಪ, ನಾನು ಕಮ್ಮಿನೇ ಹೊಡಿತೀನಿ ಅಂತ ಹೇಳಿದೆ ನಾನು. ಅವನು ದೇಶ ಸಾಗಿಸ್ಕೊಂಡು ಬಂದ. ಬಟ್ ನಾನು ಸಾಗಿಸ್ಲಿ ಬಿಡು, ನಮ್ಗೇನು ಆಗ್ಬೇಕು ಅಂತ ನಾನು ಸುಮ್ಮನೆ ಆಗಿದೆ ನಾನು. ಆಮೇಲೆ ಮಧ್ಯ ಅವರು ದೌರ್ಜನ್ಯ ಮಾಡ್ಕೊಂಡು ನನ್ನ ತಂಗಿ ಗಂಡನ ಜೊತೆಗೆ, ನನ್ನ ತಂಗಿ ಗಂಡ ಯಶೋದಿ ಅವ್ರ ಯಜಮಾನರು ಇದರಲ್ಲಿದ್ದಾರೆ, ಇದು ಕಾರ್ಕಳಿಯವರು. ಅವ್ರ ಜೊತೆಗೆ ಹಾಕೊಂಡು ಅವ್ರ ಚಿಕ್ಕಪ್ಪ ಅವರು ಶಿವಲಿಂಗೇಗೌಡ ಅವ್ರ ಜೊತೆಗೆ ಹಾಕೊಂಡು ದೇಶ ಸಾಗಿಸ್ಕೊಂಡು ಬಂದು ನನ್ನ ತಂಗಿನೂ ಬಿಡಿಸಿದ್ರು ಅವರು. ನನ್ನ ತಂಗಿನೂ ಇಲ್ದಂಗೆ ಗಂಡನ ಹೆಂಡ್ತಿರು ತಂದು ಮಡಗಿ ಬಿಡಿಸ್ತಾ ಯೋಗೇಶು. ಅದಕ್ಕೆ ನಾವು ಆವಾಗಲೂ ಏನು ಮಾತಾಡಿಲ್ಲ. ಅವರೇ ದೌರ್ಜನ್ಯ ಮಾಡೋಕ್ಕೆ ಎಲ್ಲದರಲ್ಲೂ ಬಂದು ಇದು ಮಾಡೋದು. ಕೊನೆಗೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಇದು ಮಾಡಿದ್ರು. ಕೇಸು ಆಯ್ತು ನಮ್ಮ ಸರ್. ಮಳವಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಆಗ್ತದೆ. ಅದು ಸಿಂಪಲ್ ಇನ್ ನೇಚರ್ ಅನ್ನೋ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಆಧಾರದ ಮೇಲೆ FIR ಮಾಡ್ತಾರೆ. ಸೊ ಅದು ಬೇಲಬಲ್ ಸೆಕ್ಷನ್ಸು. ಸೊ ಬೇಲಬಲ್ ಸೆಕ್ಷನ್ಸ್ಗೆ ಈ ಪೊಲೀಸ್ನವ್ರು ಒಳಸಂಚು ಇದೆಯಲ್ಲ ಸರ್, ಈ ಪೊಲೀಸ್ನವ್ರು ಒಳಸಂಚು ಜೊತೆಗೆ ಇವರು ಅಡ್ವೊಕೇಟು ಕೂಡ ಒಳಸಂಚಲ್ಲಿ ಸೇರ್ಕೊಂಡವ್ರೆ ಅಂತ ಕಾಣಿಸ್ತದೆ. ಸೊ ಏನು ಕೋರ್ಟ್ ಗಮನಕ್ಕೆ ತರದೆ ಇಲ್ಲಿ ನಡೆದಿರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಯಾವುದೋ, ಮತ್ತು ಈ ಯಾರ ಪರವಾಗಿ ಅಡ್ವೊಕೇಟ್ ವಕಾಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.